ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನಾವು ಇವತ್ತ ಜಮಖಂಡಿ ತಾಲೂಕಿನಲ್ಲಿ ಇರ್ತಕ್ಕಂತ ಸಾವಳಗಿ ತುಂಗಳ ಏತ ನೀರಾವರಿ ಹತ್ರ ಬಂದಿದ್ವಿ. ಈಗ ಇಲ್ಲಿ ಬರೋ ಕಾರಣ ಏನಪ್ಪಾ ಅಂತಂದ್ರ ಇವ್ರಿಗೆ ನೀರ್ ಬಂದಿಲ್ಲ ಅಂತ ಹೇಳಿ ಅತನಿ ನೀರಾವರಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ರ. ಸ್ಟ್ರೈಕ್ ಮಾಡಿದ ಹೊತ್ನ್ಯಾಗ ನಾವು ಬಂದ್ವು, ಭೇಟಿ ಆದ್ವು, ಎಲ್ಲ ಮಾತಾಡಿದ್ವು. ಆದ್ರೆ ಇದು 1-2 ದಿನದ ಸಮಸ್ಯೆ ಅಲ್ಲಿದು. ಪ್ರತಿ ವರ್ಷ ಇರ್ತಕ್ಕಂತ ಸಮಸ್ಯೆ ಅಂತ ನಮಗ ಅನಿಸ್ತದ. ಅದಕ್ಕೆ ಇದೊಂದು ಶಾಶ್ವತ ಪರಿಹಾರ ಏನು ಕಂಡುಕೊಳ್ಳೋದಿಲ್ಲ ಅವಾಗಿಂದ ನಾವು ಚರ್ಚೆ ಮಾಡತ್ತಿದ್ನಿ. ಅಂತ ಅವಾಗ ಇವ್ರು ಏನಂದ್ರು, ಇಲ್ಲ ಮತ್ತೆ ಅಲ್ಲಿ ಸೋಮಯ್ಯ ಸ್ವಾಮಿಗಳ ನೀವು ಅದಿರಿ, ಮತ್ತೆ ನೀರಾವರಿ ಆಫೀಸರ್ಗೆ ಭೇಟಿ ಆಗ್ರಿ, ಮತ್ತೆ ಏನಂತಾರ ಕೇಳ್ಕೊರಿ ಮಾಡ್ರಿ ಅಂದ್ರು. ನೀರಾವರಿ ಸಾಹೇಬ್ರಿಗೆ ಕಂಟಿನ್ಯೂ ಭೇಟಿ ಆದಾಗ ಅವ್ರೊಂದು ಮಾತು ಹೇಳ್ಯಾರು. ಅದು ನಿಮ್ಗ ಹಸ್ತು ನಾವು ಈಗ ಹಲೋ ಸರ್ ನಮಸ್ಕಾರ ರೀ. ನಮಸ್ಕಾರ. ನಾ ಸೋಮಯ್ಯ ಮಠಪತಿ ಅಂತ ಹೇಳಿ ವಿಚಾರವಂತರ ವೇದಿಕೆ ಸದಸ್ಯರೇ. ಗುರುಗಳು ಹೇಳ್ರಲ್ಲ. ಹಾ ರೀ, ಅದರಿ ಮೊನ್ನೆ ಮಾತಾಡಿದ್ವಿರ್ಲಿ, ಅದ ರೈತರು ಕುಡ್ಯಾರಿ ಇವತ್ತ. ಹ್ಞೂನ್ರಿ ನನಗಿಲ್ಲಿ ಕರ್ಸಿದ್ರ ಅವ್ರು. ಹ್ಞೂನ್ರಿ ಅದು ಶಾಶ್ವತ ಪರಿಹಾರ ಆಗೋ ನಿಟ್ಟಿನೊಳಗ ಹ್ಞೂನ್ರಿ ಅವ್ರಿಗೆ ಏನೇನ ನಿಮ್ಮ ಸರ್ಕಾರದ ವತಿಯಿಂದಾಗ್ಲಿ ನಿಮ್ಮ ಆಫೀಸ್ ವತಿಯಿಂದಾಗ್ಲಿ ಏನೇನ್ ಕ್ರಮ ಕೈಗೊಂಡಾರಿ ಅನ್ನೋದ ಹ್ಞೂನ್ರಿ ಸ್ವಲ್ಪ ನೀವು ಹೇಳ್ಬೇಕ್ರಿ. ನಾವೀಗ ಇದು ವಿಡಿಯೋ ಮಾಡ್ಲಿಕ್ಕೆ ಹತ್ತಿದ್ವಿ ಇದ್ರ ಬದಲ. ಮತ್ತೆ ಇದು ಜಮಖಂಡಿ ಹಾ ರೀ ಟೋಟಲ್ ಸಾವಳಗಿ ತುಂಗಳ ಏತ ನೀರಾವರಿ ಯೋಜನೆ ಏನೈತಲ್ರಿ 9,075 ಹೆಕ್ಟರ್ ಬರ್ತದ್ರಿ. ಹ್ಞೂನ್ರಿ ಅದ್ರೊಳಗ ಅಥಣಿ ಮತ್ತು ಜಮಖಂಡಿ ಕಾನ್ಸ್ಟಿಟ್ಯೂನ್ಸಿ ಎರಡೂ ಬರ್ತಾವ್ರಿ. ಅದ್ರೊಳಗ ಹ್ಞೂ ಇದು ಹಳ್ಯಾಳ ಏತ ನೀರಾವರಿ ಯೋಜನೆಯಿಂದ 40ನೇ ಕಿಲೋಮೀಟರ್ ದೂರ ಇತ್ತು. 40ನೇ ಕಿಲೋಮೀಟರ್ ತಕ್ಕ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ಒಂದ್ 2-3 ವರ್ಷ ಅವ್ರಿಗೆ ಪ್ರಾಬ್ಲಮ್ ಆಗಂತಲೇ ನಾವು ತುಬಚಿದಿಂದ ಹೊಸ ಲಿಫ್ಟ್ ಮಾಡಿ ಆ ಡೆಲಿವರಿ ಚೇಂಬರ್ ನೀರ್ ಒಗಿಸಿದಾಗ ಮಾತ್ರ ಇದು ಶಾಶ್ವತವಾಗಿ ಒಂದು ಪರಿಹಾರ ಸಿಗ್ತದ ಅಂತ ಹೇಳಿ ಯೋಚನೆ ಮಾಡಿದೀವ್ರಿ. ಅದಕ್ಕೆ ಈಗಾಗಲೇ ಅದನ್ನ ಸರ್ವೇನು ಕಂಪ್ಲೀಟ್ ಮಾಡಿದೀವ್ರಿ. ಅಲ್ಲಿ ತುಬಚಿ ಗ್ರಾಮದ ಹತ್ತಿರ ಒಂದು 3,200 HP ಒಂದು 3 ಮೋಟರ್ ಕುಣಿಸಿ 3+1 ಮೋಟರ್ ಕುಣಿಸಿ ಅದನ್ನ ನೀರನ್ನ ತಂದು ನಾವು ಡೆಲಿವರಿ ಚೇಂಬರ್ ದಾಗ ಹೋಗಿಸ್ತೀವ್ರಿ. ಇಲ್ಲಿ ಒಗಿಸಿದ್ರೆ ಅದು ಕಂಟಿನ್ಯೂಸ್ ಅಲ್ಲಿ ನೀರ್ ಅವರಿಗೆ ಆಗ್ತದ. ಅದು ಈಗ ನಾಳೆ ಸೋಮವಾರ ಏನದಲ್ಲ, ಅಲ್ಲಿ ಜಮಖಂಡಿ MLA ಅವರು ಬರ್ತಾ ಇದಾರೆ ನೋಡ್ಲಿಕ್ಕೆ ಅದನ್ನ. ಸೊ ಆ ಸರ್ವೆ ಮಾಡಿದ ಟೀಮ್ ಬೆಂಗಳೂರದ ಏನ ಟೀಮ್ ಇದೆಯಲ್ಲ ಅವರು ಬರ್ತಾ ಇದಾರೆ. ಸೊ ಅವತ್ತು ನಾವು ಸೋಮವಾರ ದಿವಸ ಎಲ್ಲಾ ಡಿಸಿಷನ್ ತಗೊಂಡು ಒಂದು ಫೈನಲ್ ಅದನ್ನ DPR ಫೈನಲ್ ಮಾಡ್ಲಿಕ್ಕೆ ಅದೊಂದು ಕಾರ್ಯ ನಾವು ಮಾಡ್ತಾ ಇದ್ರಿ ಆಲ್ರೆಡಿ. ಅದರಿಂದ ಕಂಟಿನ್ಯೂಸ್ ಅವ್ರಿಗೆ ನೀರ್ ಸಿಗತ್ತ. ಮುಂದಿನ ನಿರ್ಮಾಣಗಳಲ್ಲಿ ಏನು ಪ್ರಾಬ್ಲಮ್ ಆಗುದಿಲ್ಲ ಅದರಿಂದ ಅದ್ ಮಾಡಿದ್ವಿ ಅಂದ್ರೆ. ಹಾ ಹಾ ಈಗ ಯಾವ್ದ ಕರಿ ಮಸೂತಿಯಿಂದ ಬರ್ತೈತ್ರಿ ಸರ್? ಈಗ ಹಳ್ಯಾಳದಿಂದ ಬರ್ತಾ ಇತ್ರಿ. ನೀರಾವರಿ ಯೋಜನೆದಿಂದ ಬರ್ತಾ ಇತ್ತು. ಇನ್ನೇನ್ ಮಾಡ್ತೀವಿ, ತುಬಚಿದಾಗ ಒಂದು ಸಪರೇಟ್ ಇವರಿಗೆ ಒಂದು ಸಪರೇಟ್ ಆಗಿ ಲಿಫ್ಟ್ ಮಾಡ್ತೀವ್ರಿ. ಇಲ್ಲಿ ಅವ್ರ ತಾಲೂಕಿನಾಗ ಬರುವಂಗ್ರಿ. ಅವ್ರ ತಾಲೂಕಿಂದ 12.5 ಕಿಲೋಮೀಟರ್ ಆಗ್ತದೆ. 12.25 ಕಿಲೋಮೀಟರ್ ಆಗ್ತದ. ಅದು ಅಲ್ಲಿದಿಂದ ಒಂದು ಪೈಪ್ಲೈನ್ ಮಾಡ್ಕೊಂಡು 2 ಮೀಟರ್ ಒಂದು ಪೈಪ್ಲೈನ್ ಬರ್ತದ. ಆ ಪೈಪ್ಲೈನ್ ತಗೊಂಡ್ ಬಂದು ಇಲ್ಲಿ ಡೆಲಿವರಿ ಚೇಂಬರ್ ದಾಗ ನೀರ್ ಹೋಗಿಸ್ಬಿಡ್ತೀವ್ರಿ. ಮುಂದೆ ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ಅದನ್ನ ಯೂಸ್ ಮಾಡ್ಕೊಂಡು ಅದ ಕೆನಾಲ್ ದಾಗ ನೀರ್ ಬಿಡ್ತೀವಿ. ಹ್ಞೂ ಸರ್, ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದ. ಇದು 1 ವರ್ಷ ಸ್ವಲ್ಪ ಇದನ್ನ ಆಗ್ಬೋದು. ಮುಂದಿನ ಸರ ಅನ್ನೋದಕ್ಕ ಇದನ್ನ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಈ ವಾರದಾಗ ನೆಕ್ಸ್ಟ್ ವೀಕ್ ಅಲ್ಲಿ DPR ರೆಡಿ ಮಾಡಿದೀವಿ. ಈಗ ನಾಳೆ ಸೋಮವಾರ ದಿವಸ ಅದನ್ನ ನೋಡಿ ಎಲ್ಲಾರು ಎಸ್ ಅಂತಂದ್ರೆ DPR ಪ್ರಿಂಟ್ ತೆಗೆದು ಸರ್ಕಾರಕ್ಕೆ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿಬಿಡ್ತೀವಿ. ಈ ವಾರದಾಗ ಸಬ್ಮಿಟ್ ಮಾಡ್ತೀವಿ ನಾವು. ಓಕೆ ಸರ್, ಓಕೆ. ಈಗ ಎಲ್ಲಿದ್ರಿ ಸರ್? ಶನಿವಾರ ಈ ಕಡೆ ನೀರ್ ಬರ್ಬೇಕಾಗಿತ್ತಂದ್ರಿ. ಎಲ್ಲಾನು ಹಿಂದ್ಗಡೆ ಎಲ್ಲಾ ಬಂದ್ ಮಾಡಿದೀವ್ರಿ. ಈಗ ಮಾಡ್ಕೊಂಡು ನಾವು ಅಲಾಂಗ್ ದ ಕೆನಾಲ್ ಬರ್ತಾ ಇದೀವ್ರಿ. ಈಗ ಅದ ರೈತರ ಅಂದ್ರ ಇವ್ರು ಬಂದಾರ ಸಾಹೇಬ್ರು ಇಲ್ಲಿ ಅದಾರ ಮಾಡ್ತಾ ಇದಾರ ಅಲ್ಲಿ. ಆಲ್ಮೋಸ್ಟ್ ಈಗ ಎಲ್ಲಾನು ಹಿಂದ್ಗಡೆ ಎಲ್ಲ ಕೊಡ್ತಾ ಇದೀವಿ. ಹಿಂದಿನ ರೈತರಿಗೆ ನಾವು ಹೇಳಿದ್ವಿ 8 ದಿವಸ ನಾವು ಕೊಟ್ಟು ನಿಮ್ಮ ಅವ್ರಿಗಾದ್ರು ಏನ್ ಸಾವಳಿಗಿದ್ದವ್ರಿಗೆ ಏನ್ ಹೇಳಿದ್ವಿ, ಸಾವಳಿಗೆ ತುಂಗಳ ಜನಕ್ಕ ಒಂದ್ 8 ದಿವಸ ಅವ್ರು ತಗೊಂಡ್ರ ಸ್ವಲ್ಪ ಸಮಾಧಾನ ಆಗ್ತಾರ. ಆಮೇಲೆ ನಿಮ್ಮ ಮುಂದೆ ನೀರ್ ತಂದ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಬೆಳಗ್ಗಿಂದ ಹಿಂದ್ಗಡೆ ಎಲ್ಲಾ ಬಂದ್ ಮಾಡ್ಕೊಂಡು ಮುಂದೆ ನೀರ್ ಕೊಡ್ಲಿಕ್ಕೆ ನಾವು ಆಲ್ರೆಡಿ ಕೆನಾಲ್ ಮೇಲ್ಗಡೆ ಇದ್ರೊಳಗೆ ವರ್ಕ್ ಒಳಗೆ ಬಿಸಿ ಇದ್ರಿ. ಮಾಡ್ತಾ ಇದೀವಿ ಅದ್ರೊಳಗೆ. ಓಕೆ ಸರ್, ಓಕೆ ರೀ. ಈಗ ನಾವ್ ಹೇಳೋ ಉದ್ದೇಶ ಇಷ್ಟ ರೀ, ಯಾಕಂದ್ರೆ ಇದು ಪ್ರತಿ ವರ್ಷ ಹಿಂಗ ಆಗ್ಬಾರ್ದ ಅಂತ ಹೇಳಿ ಎಲ್ಲಾ ರೈತರು ಒಂದರಿ ಅವ್ರದ್ದು ಬಂದ್ ಮಾಡಿ ಇವ್ರು ಕುಡುದು, ಇವ್ರದ್ದು ಬಂದ್ ಮಾಡಿ ಅವ್ರು ಕುಡುದು ಬೇಡ ಅಂತ ಹೇಳಿ ಅವ್ರಿಗೆ ಆದಂತ ಒಂದು ಪ್ರತ್ಯೇಕವಾದಂತ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಮುಂದಿನ ವರ್ಷದಿಂದ ಈ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಮುಂದಿನ ವರ್ಷ ಅಷ್ಟೊಳಗೆ ಅದನ್ನ ಲಿಫ್ಟ್ ಕಂಪ್ಲೀಟ್ ಆಯ್ತಂದ್ರೆ ಅದೇನ್ ಬಹಳ ಲೆಂತ್ ಇಲ್ಲ. 12.5 ಕಿಲೋಮೀಟರ್ ಅದೇ. 12.5 ಕಿಲೋಮೀಟರ್ ಒಂದ್ 3 ರಿಂದ 4 ತಿಂಗಳದ ಪೈಪ್ಲೈನ್ ವರ್ಕ್ ಮುಗಿತದ. ಒಂದ್ 6 ತಿಂಗಳ ಜಾಕ್ವೆಲ್ ಆಗುತ್ತೆ. ಒಂದ್ 10 ತಿಂಗಳದಾಗ ಹೆಚ್ಚು ಕಡಿಮೆ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದೀವಿ. ಸೊ DPR ಆಲ್ಮೋಸ್ಟ್ ರೆಡಿ ಆಗಿದೆ. ನಾಳೆ ಸೋಮವಾರ ಅವ್ರ MLA ಸಾಹೇಬ್ರು ಬಂದು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಫೈನಲ್ ಮಾಡಿ ಕ್ಲಿಯರ್ ಮಾಡಿಬಿಡ್ತೀವಿ. ಓಕೆ ಸರ್, ಸರ್ಕಾರಕ್ಕೆ ಸಲ್ಲಿಸ್ತೀವಿ ನಾವು. ಆಯ್ತು ಸರ್, ಓಕೆ, ನಮಸ್ಕಾರ. ಈಗ ರೈತರೆಲ್ಲ ಕೇಳ್ರಿ, ನೀವು ಸಾಹೇಬ್ರ ಏನ್ ಹೇಳ್ರಿ ಅನ್ನೋದ ಶಾಶ್ವತ ಪರಿಹಾರ ಮಾಡ್ತೇನೆ ಅಂದ್ರೆ. ಯಾಕಂದ್ರೆ ಇದು ಗೌರ್ಮೆಂಟ್ ದಾಗದ ಒಪ್ಕೊಳ್ಳು ಜರ ಲೇಟ್ ಆಕೈತಿ, ಆದ್ರೂ ಶಾಶ್ವತ ಪರಿಹಾರ ಐತಿ ಇದ್ರೊಳಗ. ಸೋಮವಾರ ದಿವಸ ಏನ್ MLA ಸಾಹೇಬ್ರು ಬರ್ತಾರಲ್ಲ, ಬಂದ್ ಹೊತ್ನ್ಯಾಗ ಪ್ರತಿ ಗ್ರಾಮದವ್ರು ನೀವ್ ಎಲ್ಲಾರು ಕೊಡ್ರಿ.
ಕೂಡಿ MLA ಸಾಹೇಬ್ರಿಗೆ ಒಂದ ಪ್ರಶ್ನೆ ಕೇಳ್ರಿ ನೀವ. ಏನಪ್ಪಾ ಅಂತಂದ್ರ ಇದು ಕೆಲಸ ನಿಮ್ಮಿಂದ ಆಗ್ತೈತೋ ಎಲ್ಲೋ ಆಗ್ತೈತಿಪ್ಪ, ನಾ ಮಾಡಿ ಕೊಡ್ತೇನೆ ಅಂದ್ರ ತಿಳ್ಕೊರಿ. ಸ್ವತಃ ಒಂದ್ ಶಾಲ ಒಂದ್ ಹಾರ ಹಾಕ್ರಿ ಅವ್ರಿಗೆ. ಜರ್ ಅವ್ರ ಇದನ್ನ ಹಾರ ಹಾಕೋ ಹೊತ್ನ್ಯಾಗ ಹೇಳುದು ಈ ಸನ್ಮಾನ ನೀರ್ ಒಗಿಸಿದ ಬಳಿಕ ಇದ್ರಕ್ಕಿಂತ ದೊಡ್ಡ ಸನ್ಮಾನ ಆಕೈತಿ. ಜರ್ ಇದನ್ನ ನೀವು ಮಾಡ್ಲಿಲ್ಲಪ್ಪ ಅಂದ್ರ ಈ ಶಾಲ ಮತ್ತ ಹಾರ ನನ್ನ ಕಡೆ ನೀಗಿಲ್ಲ ತಂದ ಈಗ ಎಲ್ಲಿ ಕೊಟ್ಟಿರ್ತಿರ್ಲಿ ಆ ಸ್ಥಳದೊಳಗೆ ಇಟ್ಟ ನೀವು ನಿರ್ಗಮಿಸ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ವಿನಂತಿ ಅನ್ನೋಕ್ಕಿಂತ ಆಗ್ರಹ ಮಾಡ್ತೀವಿ. ಯಾಕಂದ್ರ ನಿಮ್ಗೆ ಇಷ್ಟು ಮಾಡೋದ್ ಕೆಲಸ ಆಗ್ಲಿಲ್ಲ ಅಂದ್ರ ಇದ ರೈತರ ಪರವಾಗಿ ಮಾಡುವಂತ ಶಾಸಕರು ಅಲ್ಲ ನೀವ. ಅದಕ್ಕಾಗಿ ನೀವು ಮಾಡ್ರಿ. ಇದ್ರ 10 ಪಟ್ಟು ನಿಮ್ಮನ್ನ ಮೆರವಣಿಗೆ ಮಾಡಿ ತರ್ತಾರ ಅವ್ರ ರೈತರ ಎಲ್ಲಾ ಪರವಾಗಿ. ನೀವು ಈಗ ಇದ್ದವ್ರ ಎಲ್ಲರೂ ನಿಮ್ ಪರವಾಗಿ ನಮ್ ಶಾಸಕರ ಕಾಳಜಿ ಮಾಡತ್ತಾರ ಬಾಳ ಪ್ರೇಮದಿಂದ ಹೇಳಕತ್ತಾರ ಅವ್ರ. ಅದಕ್ಕಾಗಿ ಶಾಸಕರ ಜರ ಗಮನ ಇಟ್ಟು ಕೇಳ್ಕೊರಿ. ಜಗದೀಶ್ ಗುಡಗುಂಟಿ ಸಾಹೇಬ್ರ ಅವ್ರ ಅದಾರಿಲ್ರಿ, ಅದಕ್ಕಾಗಿ ನಿಮಗ್ ಶಾಲಾ ಸನ್ಮಾನ ಹಾಕ್ಯಾರಪ್ಪ ಅಂದ್ರ ಇದೊಂದು ಕೆಲಸ ಮಾಡ್ರಿ ಅಂತ ಹೇಳಿ ಅದೊಂದು ಜವಾಬ್ದಾರಿ ಕೊಟ್ಟಂಗ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಿಭಾಯಿಸ್ತನು ಅನ್ನುವಂಗಿದ್ರು ಹಾಕೋರಿ. ಇಲ್ಲ ಅಂದ್ರ ಮೊದಲ ನನಗ್ ಹಾಕಬೇಡನ್ರಿ. ಅಟ್ರ ಮ್ಯಾಗ ರೈತರು ತಿಳ್ಕೊಂಡ್ಬಿಡ್ತಾರ. ನೀವು ಹಾಕೊಂಡ್ರಿ ಮಾಡ್ತೇನೆ ಅಂತ ಹೇಳಿ ನಮ್ಮ MLA ಸಾಹೇಬ್ರು ಒಪ್ಕೊಂಡಂಗ ಅದನ್ನ ಸ್ವೀಕಾರ ಮಾಡ್ಲಿಲ್ಲ, ಇಲ್ಲ ನನ್ನ ಕಡೆ ಆಗಿಲ್ಲ ಇವ್ರ ಕಡೆ ನಿಗಾಲ ಅಂದಂಗ ಅವ್ರು ತಿಳ್ಕೊಂಡ್ಬಿಡ್ತಾರ ರೈತರ. ಎಷ್ಟ್ ಹೇಳಿ ನಾ ಧನ್ಯವಾದ ತಿಳಿಸ್ತನು. ಇದಕ್ಕೆ ಎಲ್ಲಾ ರೈತ ಬಂದವ್ರ ಸೋಮವಾರ ದಿವಸ ಏನ್ ಬರ್ತಾರಲ್ಲ ಆ ಅಧಿಕಾರಿಗಾಗ್ಲಿ MLA ಗಳಿಗಾಗ್ಲಿ ಸಹಕಾರ ಕೊಡ್ರಿ. ನೀವು ಒಂದ್ ಸ್ವಲ್ಪ ಬರೀ ಎಲ್ಲಾನು ಬೇದ್ರಾಗ ಆರ್ತಿರಲ್ಲ, ಈಗ ಒಂದ್ ಸ್ವಲ್ಪ ಏನೋ ಮಾಡ್ಲಾಕತ್ಯಾರ. ಇದ್ರ ನಿಟ್ಟಿನೊಳಗೆ ಒಳ್ಳೆ ರೀತಿ ಚರ್ಚೆ ಮಾಡ್ರಿ. ಚರ್ಚೆ ಮಾಡ್ಕೊಂಡ ಒಂದ್ ಹಂತಕ್ಕೆ ತೊಗೊಂಬರಿ. ಎಲ್ಲಾ ರೈತರಿಗೆ ಅನುಕೂಲ ಆಗೋದೈತಿ. ಆ ಗ್ರಾಮ ಈ ಗ್ರಾಮ ಆ ಕ್ಷೇತ್ರ ಈ ಕ್ಷೇತ್ರ ಯಾರು ಬಡ್ದಾಡಕ್ ಹೋಗ್ಬೇಡ್ರಿ. ರಾಜಕೀಯ 28ರಾಗ ಚಾಲು ಮಾಡ್ರಿ ಮತ್ತೆ ಎಲ್ಲಾರು ಕೂಡಿ. ಅವಾಗ ಅಲ್ಲಿ ತಕ ಎಲ್ಲಾ ರೈತರು ಒಂದಾಗ್ರಿ. ಇದು ರೈತ ಕುಲಕ್ಕೆ ಆಗುವಂತ ಅನುಕೂಲ ಐತಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.